ಬಿಬಿಎಂಪಿ ಈ ಪ್ರಶ್ನೆ ಮೂಡದ ಕಾರಣ ಇದೆ. ಬಿಬಿಎಂಪಿಯಿಂದ ಶ್ರೀಸಾಮಾನ್ಯರಿಗೊಂದು ನ್ಯಾಯ, ಶ್ರೀಮಂತ ಕುಳಗಳಿಗೆ ಮತ್ತೊಂದು ಕಾನೂನು. ಹಾಗಾದ್ರೆ ಕಸದ ಟ್ಯಾಕ್ಸ್ ಆಯಿತು, ಇದೀಗ ಪಾರ್ಕಿಂಗ್ ಶುಲ್ಕದ ಬರೆ. ಯೂನಿಟ್ ಏರಿಯಾ ವ್ಯಾಲ್ಯೂ ಕರಡು ಜಾರಿಗೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಬಿಎಂಪಿ. ದುಪ್ಪಟ್ಟು ಪಾರ್ಕಿಂಗ್ ಶುಲ್ಕ ವಿಧಿಸಲು ಮುಂದಾಗಿದೆ ಈಗ ಪಾಲಿಕೆ. ಚದರ ಅಡಿಗೆ ವಸತಿ ಕಟ್ಟಡಗಳಿಗೆ 2 ಪಾರ್ಕಿಂಗ್ ಶುಲ್ಕ ಅಂತೆ, ವಾಣಿಜ್ಯ ಕಟ್ಟಡಗಳಿಗೆ ಪ್ರತಿ ಚದರ ಅಡಿಗೆ ₹3. ಯಾವ ರೀತಿಯಾಗಿದ್ದು ಹಗಲು ದರೋಡೆಗೆ ಇಳಿತಾ ಇರುವಂತದ್ದು. ಹಾಗಾದ್ರೆ ದುಡ್ಡಿಲ್ವಾ? ಬಜೆಟ್ ಮಂಡನೆ ಮಾಡಿದ್ರು. ಅಯ್ಯೋ ಏನ್ ನೋಡ್ತೀರಪ್ಪ, ಬೆಂಗಳೂರನ್ನ ಯಾವ ರೀತಿ ಅಲಂಕೃತಗೊಂಡಿರುವಂತ ಬೆಂಗಳೂರು, ಸಿಲಿಕಾನ್ ಸಿಟಿಯನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೊರಟವರು ಈಗ ಒಂದೊಂದರಿಂದಾನೇ ಹಣವನ್ನ ಕೇಳ್ತಾ ಇದ್ರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಿದು ಹಾಗಾದ್ರೆ ಜನರಿಂದ ಹಗಲು ದರೋಡೆನ? ಎಲ್ಲದಕ್ಕೂ ಆಯ್ತು, ಕಸಕ್ಕೂ ಆಯ್ತು. ವಿರೋಧ ಪಕ್ಷದ ನಾಯಕರು, ಸಾರ್ವಜನಿಕರು ಎಲ್ಲರೂ ಕೂಡ ವಾದ ಮಾಡ್ತಾ ಇದ್ರು, ಇನ್ನೊಂದು ಉಸಿರಾಡೋ ಗಾಳಿಗೊಂದು ಟ್ಯಾಕ್ಸ್ ಹಾಕ್ಬಿಡಿ, ಮುಗಿದೋಯ್ತು ನಿಮ್ ಕತೆ ಅಂತ. ನಿಕೇಶ್, ಬಿಬಿಎಂಪಿಯ ಈ ಒಂದು ಕರಡು ಆದೇಶ ಮುಂದಿನ ತಿಂಗಳಲ್ಲಿ ಜಾರಿ ಆಗಬಹುದು. ಯಾಕಂದ್ರೆ ಕಸಕ್ಕೂ ಇದೀಗ ₹10 87 ಲಕ್ಷವರೆಗೂ ಸೆಸ್ ಹಾಕಿದ್ರೆ ಅಲ್ಲಿ ಸಹ ಆಕ್ರೋಶ ಕೇಳಿ ಬಂದಿದೆ. ಒಂದ್ ಕಡೆ ಹೋಟೆಲ್ ಮಾಲೀಕರು, ಮತ್ತೊಂದ್ ಕಡೆ ಸ್ಟಾರ್ ಹೋಟೆಲ್ ಮಾಲೀಕರು ಒಂದ್ ಕಡೆ ಕಿಡಿಕಾರ್ತಿದ್ರೆ. ಯಾಕಂದ್ರೆ ಕೆಜಿ ಲೆಕ್ಕದಲ್ಲಿ ಕಸಕ್ಕೆ ಸೆಸ್ ಹಾಕಿದ್ರೆ ಇದರ ನಡುವೆ ಈಗ ಪಾರ್ಕಿಂಗ್ ಶುಲ್ಕ. ನಿಮ್ಮ ಮನೆಯಲ್ಲಿ ಸ್ವಂತ ಜಾಗ ಇದ್ರೂ ಪಾರ್ಕಿಂಗ್ ದುಡ್ಡು ಕಟ್ಟಲೇಬೇಕು. ಯಾಕಂದ್ರೆ ಈ ಹಿಂದೆ ಪೈಸೆ ಲೆಕ್ಕದಲ್ಲಿ ಪಾರ್ಕಿಂಗ್ ಕಟ್ತಿದ್ರು, ಬಟ್ ಇದೀಗ ₹2. ಅಂದ್ರೆ ಇವ್ರಿಗೆ ಆ ಮಾಲ್ಗಳು, ಈ ರೆಸ್ಟೋರೆಂಟ್ಗಳು, ಮತ್ತೊಂದ್ ಕಡೆ ದೊಡ್ಡ ಹೋಟೆಲ್ಗಳಿಗೆ ಲಾಭ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ 50% ಆಸ್ತಿ ತೆರಿಗೆಯಲ್ಲಿ 50% ಏನೋ ಒಂದ್ ಕಡೆ ಪಾರ್ಕಿಂಗ್ ಶುಲ್ಕ ಕಟ್ತಿದ್ರು. ಒಂದು ಉದಾಹರಣೆ ಅಂದ್ರೆ ಒಂದು ಮಾಲ್ ಅಲ್ಲಿ ಈ ಹಿಂದೆ 177 ಕೋಟಿ ವರ್ಷಕ್ಕೆ ಪಾರ್ಕಿಂಗ್ ಶುಲ್ಕ ಕಟ್ತಿದ್ರು, ಬಟ್ ಇದೀಗ 22 ಲಕ್ಷ ಆಗಿದೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಒಂದ್ ಕಡೆ ಬಿಬಿಎಂಪಿ ವರ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಡವರಿಗೆ ಈ ಹಿಂದೆ 180 ವರ್ಷಕ್ಕೆ ₹180 ಪಾರ್ಕಿಂಗ್ ಶುಲ್ಕ ಬರ್ತಿತ್ತು, ಬಟ್ ಈಗ ₹300 ₹400 ಪಾರ್ಕಿಂಗ್ ಶುಲ್ಕ ಬರುತ್ತೆ. ಎಲ್ಲೇ ಒಂದ್ ಕಡೆ ₹200 ವರೆ ಆಗಿದೆ ಒಂದ್ ಕಡೆ ಈಗ ಎಫ್ ಅಲ್ಲಿ ಇರುವಂತಹ ಮನೆಗಳಿಗೆ. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿಷಯಕ್ಕೆ ಆಕ್ರೋಶ ಕೇಳಿ ಬಂದಿದೆ. ಒಂದ್ ಕಡೆ ಬಡವರ ಜೀವ ಹಿಂಡುತ್ತಿದೆ ಸರ್ಕಾರ, ಮತ್ತೊಂದ್ ಕಡೆ ಬಿಬಿಎಂಪಿ. ಕಸಕ್ಕೂ ಟ್ಯಾಕ್ಸ್ ಕೊಡಬೇಕು, ಮತ್ತೊಂದ್ ಕಡೆ ನಮ್ಮ ಸ್ವಂತ ಜಾಗದಲ್ಲಿ ಪಾರ್ಕಿಂಗ್ ನಿಲ್ಲಿಸಿದ್ರು ಟ್ಯಾಕ್ಸ್ ಕೊಡಬೇಕು. ಹೀಗಾಗಿ ಸರ್ಕಾರ ನಿರ್ಧಾರವನ್ನ ಬೇಗ ಹಿಂಪಡಿಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಈ ಸಂಘಟನೆಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತೀವಿ, ಸರ್ಕಾರದವರು ಧಿಕ್ಕಾರ ಕೂಗ್ತು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಜನರ ಬಳಿ ಹಗಲು ದರೋಡೆಗೆ ಇಳಿತ ಹಾಗಾದ್ರೆ ಈ ಬಿಬಿಎಂಪಿ ಈ ಪ್ರಶ್ನೆ ಮೂಡದ ಕಾರಣ ಇದೆ. ಬಿಬಿಎಂಪಿಯಿಂದ ಶ್ರೀಸಾಮಾನ್ಯರಿಗೊಂದು ನ್ಯಾಯ, ಶ್ರೀಮಂತ ಕುಳಗಳಿಗೆ ಮತ್ತೊಂದು ಕಾನೂನು. ಹಾಗಾದ್ರೆ ಕಸದ ಟ್ಯಾಕ್ಸ್ ಆಯಿತು, ಇದೀಗ ಪಾರ್ಕಿಂಗ್ ಶುಲ್ಕದ ಬರೆ. ಯೂನಿಟ್ ಏರಿಯಾ ವ್ಯಾಲ್ಯೂ ಕರಡು ಜಾರಿಗೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಬಿಎಂಪಿ. ದುಪ್ಪಟ್ಟು ಪಾರ್ಕಿಂಗ್ ಶುಲ್ಕ ವಿಧಿಸಲು ಮುಂದಾಗಿದೆ ಈಗ ಪಾಲಿಕೆ. ಚದರ ಅಡಿಗೆ ವಸತಿ ಕಟ್ಟಡಗಳಿಗೆ 2 ಪಾರ್ಕಿಂಗ್ ಶುಲ್ಕ ಅಂತೆ, ವಾಣಿಜ್ಯ ಕಟ್ಟಡಗಳಿಗೆ ಪ್ರತಿ ಚದರ ಅಡಿಗೆ ₹3. ಯಾವ ರೀತಿಯಾಗಿದ್ದು ಹಗಲು ದರೋಡೆಗೆ ಇಳಿತಾ ಇರುವಂತದ್ದು. ಹಾಗಾದ್ರೆ ದುಡ್ಡಿಲ್ವಾ? ಬಜೆಟ್ ಮಂಡನೆ ಮಾಡಿದ್ರು. ಅಯ್ಯೋ ಏನ್ ನೋಡ್ತೀರಪ್ಪ, ಬೆಂಗಳೂರನ್ನ ಯಾವ ರೀತಿ ಅಲಂಕೃತಗೊಂಡಿರುವಂತ ಬೆಂಗಳೂರು, ಸಿಲಿಕಾನ್ ಸಿಟಿಯನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೊರಟವರು ಈಗ ಒಂದೊಂದರಿಂದಾನೇ ಹಣವನ್ನ ಕೇಳ್ತಾ ಇದ್ರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಿದು ಹಾಗಾದ್ರೆ ಜನರಿಂದ ಹಗಲು ದರೋಡೆನ? ಎಲ್ಲದಕ್ಕೂ ಆಯ್ತು, ಕಸಕ್ಕೂ ಆಯ್ತು. ವಿರೋಧ ಪಕ್ಷದ ನಾಯಕರು, ಸಾರ್ವಜನಿಕರು ಎಲ್ಲರೂ ಕೂಡ ವಾದ ಮಾಡ್ತಾ ಇದ್ರು, ಇನ್ನೊಂದು ಉಸಿರಾಡೋ ಗಾಳಿಗೊಂದು ಟ್ಯಾಕ್ಸ್ ಹಾಕ್ಬಿಡಿ, ಮುಗಿದೋಯ್ತು ನಿಮ್ ಕತೆ ಅಂತ. ನಿಕೇಶ್, ಬಿಬಿಎಂಪಿಯ ಈ ಒಂದು ಕರಡು ಆದೇಶ ಮುಂದಿನ ತಿಂಗಳಲ್ಲಿ ಜಾರಿ ಆಗಬಹುದು. ಯಾಕಂದ್ರೆ ಕಸಕ್ಕೂ ಇದೀಗ ₹10 87 ಲಕ್ಷವರೆಗೂ ಸೆಸ್ ಹಾಕಿದ್ರೆ ಅಲ್ಲಿ ಸಹ ಆಕ್ರೋಶ ಕೇಳಿ ಬಂದಿದೆ. ಒಂದ್ ಕಡೆ ಹೋಟೆಲ್ ಮಾಲೀಕರು, ಮತ್ತೊಂದ್ ಕಡೆ ಸ್ಟಾರ್ ಹೋಟೆಲ್ ಮಾಲೀಕರು ಒಂದ್ ಕಡೆ ಕಿಡಿಕಾರ್ತಿದ್ರೆ. ಯಾಕಂದ್ರೆ ಕೆಜಿ ಲೆಕ್ಕದಲ್ಲಿ ಕಸಕ್ಕೆ ಸೆಸ್ ಹಾಕಿದ್ರೆ ಇದರ ನಡುವೆ ಈಗ ಪಾರ್ಕಿಂಗ್ ಶುಲ್ಕ. ನಿಮ್ಮ ಮನೆಯಲ್ಲಿ ಸ್ವಂತ ಜಾಗ ಇದ್ರೂ ಪಾರ್ಕಿಂಗ್ ದುಡ್ಡು ಕಟ್ಟಲೇಬೇಕು. ಯಾಕಂದ್ರೆ ಈ ಹಿಂದೆ ಪೈಸೆ ಲೆಕ್ಕದಲ್ಲಿ ಪಾರ್ಕಿಂಗ್ ಕಟ್ತಿದ್ರು, ಬಟ್ ಇದೀಗ ₹2. ಅಂದ್ರೆ ಇವ್ರಿಗೆ ಆ ಮಾಲ್ಗಳು, ಈ ರೆಸ್ಟೋರೆಂಟ್ಗಳು, ಮತ್ತೊಂದ್ ಕಡೆ ದೊಡ್ಡ ಹೋಟೆಲ್ಗಳಿಗೆ ಲಾಭ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ 50% ಆಸ್ತಿ ತೆರಿಗೆಯಲ್ಲಿ 50% ಏನೋ ಒಂದ್ ಕಡೆ ಪಾರ್ಕಿಂಗ್ ಶುಲ್ಕ ಕಟ್ತಿದ್ರು. ಒಂದು ಉದಾಹರಣೆ ಅಂದ್ರೆ ಒಂದು ಮಾಲ್ ಅಲ್ಲಿ ಈ ಹಿಂದೆ 177 ಕೋಟಿ ವರ್ಷಕ್ಕೆ ಪಾರ್ಕಿಂಗ್ ಶುಲ್ಕ ಕಟ್ತಿದ್ರು, ಬಟ್ ಇದೀಗ 22 ಲಕ್ಷ ಆಗಿದೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಒಂದ್ ಕಡೆ ಬಿಬಿಎಂಪಿ ವರ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಡವರಿಗೆ ಈ ಹಿಂದೆ 180 ವರ್ಷಕ್ಕೆ ₹180 ಪಾರ್ಕಿಂಗ್ ಶುಲ್ಕ ಬರ್ತಿತ್ತು, ಬಟ್ ಈಗ ₹300 ₹400 ಪಾರ್ಕಿಂಗ್ ಶುಲ್ಕ ಬರುತ್ತೆ. ಎಲ್ಲೇ ಒಂದ್ ಕಡೆ ₹200 ವರೆ ಆಗಿದೆ ಒಂದ್ ಕಡೆ ಈಗ ಎಫ್
ಎಫ್ ಅಲ್ಲಿ ಇರುವಂತಹ ಮನೆಗಳಿಗೆ. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿಷಯಕ್ಕೆ ಆಕ್ರೋಶ ಕೇಳಿಬಂದಿದೆ. ಒಂದ್ ಕಡೆ ಬಡವರ ಜೀವ ಹಿಂಡುತ್ತಿದೆ ಸರ್ಕಾರ, ಮತ್ತೊಂದ್ ಕಡೆ ಬಿಬಿಎಂಪಿ ಕಸಕ್ಕೂ ಟ್ಯಾಕ್ಸ್ ಕೊಡಬೇಕು, ಮತ್ತೊಂದ್ ಕಡೆ ನಮ್ಮ ಸ್ವಂತ ಜಾಗದಲ್ಲಿ ಪಾರ್ಕಿಂಗ್ ನಿಲ್ಲಿಸಿದ್ರು ಟ್ಯಾಕ್ಸ್ ಕೊಡಬೇಕು. ಹೀಗಾಗಿ ಸರ್ಕಾರ ನಿರ್ಧಾರವನ್ನ ಬೇಗ ಹಿಂಪಡಿಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಈ ಸಂಘಟನೆಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತೀವಿ, ಸರ್ಕಾರದವರು ಧಿಕ್ಕಾರ ಕೂಗ್ತು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಜನರ ಬಳಿ ಹಗಲು ದರೋಡೆಗೆ ಇಳಿತ ಹಾಗಾದ್ರೆ ಈ ಬಿಬಿಎಂಪಿ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಇದೆ. ಬಿಬಿಎಂಪಿಯಿಂದ ಶ್ರೀಸಾಮಾನ್ಯರಿಗೊಂದು ನ್ಯಾಯ, ಶ್ರೀಮಂತ ಕುಳಗಳಿಗೆ ಮತ್ತೊಂದು ಕಾನೂನು. ಹಾಗಾದ್ರೆ ಕಸದ ಟ್ಯಾಕ್ಸ್ ಆಯಿತು, ಇದೀಗ ಪಾರ್ಕಿಂಗ್ ಶುಲ್ಕದ ಬರೆ. ಯುನಿಟ್ ಏರಿಯಾ ವ್ಯಾಲ್ಯೂ ಕರಡು ಜಾರಿಗೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಬಿಎಂಪಿ. ದುಪ್ಪಟ್ಟು ಪಾರ್ಕಿಂಗ್ ಶುಲ್ಕ ವಿಧಿಸಲು ಮುಂದಾಗಿದೆ ಈಗ ಪಾಲಿಕೆ. ಚದರ ಅಡಿಗೆ ವಸತಿ ಕಟ್ಟಡಗಳಿಗೆ 2 ಪಾರ್ಕಿಂಗ್ ಶುಲ್ಕ ಅಂತೆ, ವಾಣಿಜ್ಯ ಕಟ್ಟಡಗಳಿಗೆ ಪ್ರತಿ ಚದರ ಅಡಿಗೆ ₹3. ಯಾವ ರೀತಿಯಾಗಿದು ಹಗಲು ದರೋಡೆಗೆ ಇಳಿತಾ ಇರುವಂತದ್ದು? ಹಾಗಾದ್ರೆ ದುಡ್ಡಿಲ್ವಾ? ಬಜೆಟ್ ಮಂಡನೆ ಮಾಡಿದ್ರು. ಅಯ್ಯೋ, ಏನ್ ನೋಡ್ತೀರಪ್ಪ, ಬೆಂಗಳೂರನ್ನ ಯಾವ ರೀತಿ ಅಲಂಕೃತಗೊಂಡಿರುವಂತ ಬೆಂಗಳೂರು, ಸಿಲಿಕಾನ್ ಸಿಟಿಯನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೊರಟವರು ಈಗ ಒಂದೊಂದರಿಂದಾನೇ ಹಣವನ್ನ ಕೇಳ್ತಾ ಇದ್ರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಿದು ಹಾಗಾದ್ರೆ ಜನರಿಂದ ಹಗಲು ದರೋಡೆನ? ಎಲ್ಲದಕ್ಕೂ ಆಯ್ತು, ಕಸಕ್ಕೂ ಆಯ್ತು. ವಿರೋಧ ಪಕ್ಷದ ನಾಯಕರು, ಸಾರ್ವಜನಿಕರು ಎಲ್ಲರೂ ಕೂಡ ವಾದ ಮಾಡ್ತಾ ಇದ್ರು, ಇನ್ನೊಂದು ಉಸಿರಾಡೋ ಗಾಳಿಗೊಂದು ಟ್ಯಾಕ್ಸ್ ಹಾಕ್ಬಿಡಿ, ಮುಗಿದೋಯ್ತು ನಿಮ್ ಕತೆ ಅಂತ. ನಿಕೇಶ್, ಬಿಬಿಎಂಪಿಯ ಈ ಒಂದು ಕರಡು ಆದೇಶ ಮುಂದಿನ ತಿಂಗಳಲ್ಲಿ ಜಾರಿ ಆಗಬಹುದು. ಯಾಕಂದ್ರೆ ಕಸಕ್ಕೂ ಇದೀಗ ₹10 87 ಲಕ್ಷವರೆಗೂ ಸೆಸ್ ಹಾಕಿದ್ರೆ ಅಲ್ಲಿ ಸಹ ಆಕ್ರೋಶ ಕೇಳಿ ಬಂದಿದೆ. ಒಂದ್ ಕಡೆ ಹೋಟೆಲ್ ಮಾಲೀಕರು, ಮತ್ತೊಂದ್ ಕಡೆ ಸ್ಟಾರ್ ಹೋಟೆಲ್ ಮಾಲೀಕರು ಒಂದ್ ಕಡೆ ಕಿಡಿಕಾರ್ತಿದ್ರೆ. ಯಾಕಂದ್ರೆ ಕೆಜಿ ಲೆಕ್ಕದಲ್ಲಿ ಕಸಕ್ಕೆ ಸೆಸ್ ಹಾಕಿದ್ರೆ ಇದರ ನಡುವೆ ಈಗ ಪಾರ್ಕಿಂಗ್ ಶುಲ್ಕ, ನಿಮ್ಮ ಮನೆಯಲ್ಲಿ ಸ್ವಂತ ಜಾಗ ಇದ್ರೂ ಪಾರ್ಕಿಂಗ್ ದುಡ್ಡು ಕಟ್ಟಲೇಬೇಕು. ಯಾಕಂದ್ರೆ ಈ ಹಿಂದೆ ಪೈಸೆ ಲೆಕ್ಕದಲ್ಲಿ ಪಾರ್ಕಿಂಗ್ ಕಟ್ತಿದ್ರು, ಬಟ್ ಇದೀಗ ₹2. ಅಂದ್ರೆ ಇವ್ರಿಗೆ ಆ ಮಾಲ್ಗಳು, ಈ ರೆಸ್ಟೋರೆಂಟ್ಗಳು, ಮತ್ತೊಂದ್ ಕಡೆ ದೊಡ್ಡ ಹೋಟೆಲ್ಗಳಿಗೆ ಲಾಭ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ 50% ಆಸ್ತಿ ತೆರಿಗೆಯಲ್ಲಿ 50% ಏನೋ ಒಂದ್ ಕಡೆ ಪಾರ್ಕಿಂಗ್ ಶುಲ್ಕ ಕಟ್ತಿದ್ರು. ಒಂದು ಉದಾಹರಣೆ ಅಂದ್ರೆ ಒಂದು ಮಾಲ್ ಅಲ್ಲಿ ಈ ಹಿಂದೆ 177 ಕೋಟಿ ವರ್ಷಕ್ಕೆ ಪಾರ್ಕಿಂಗ್ ಶುಲ್ಕ ಕಟ್ತಿದ್ರು, ಬಟ್ ಇದೀಗ 22 ಲಕ್ಷ ಆಗಿದೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಒಂದ್ ಕಡೆ ಬಿಬಿಎಂಪಿ ವರ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಡವರಿಗೆ ಈ ಹಿಂದೆ 180 ವರ್ಷಕ್ಕೆ ₹180 ಪಾರ್ಕಿಂಗ್ ಶುಲ್ಕ ಬರ್ತಿತ್ತು, ಬಟ್ ಈಗ ₹300 ₹400 ಪಾರ್ಕಿಂಗ್ ಶುಲ್ಕ ಬರುತ್ತೆ. ಎಲ್ಲೇ ಒಂದ್ ಕಡೆ ₹200 ವರೆಯಾಗಿದೆ ಒಂದ್ ಕಡೆ ಈಗ ಎಫ್ ಅಲ್ಲಿ ಇರುವಂತಹ ಮನೆಗಳಿಗೆ. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿಷಯಕ್ಕೆ ಆಕ್ರೋಶ ಕೇಳಿ ಬಂದಿದೆ. ಒಂದ್ ಕಡೆ ಬಡವರ ಜೀವ ಹಿಂಡುತ್ತಿದೆ ಸರ್ಕಾರ, ಮತ್ತೊಂದ್ ಕಡೆ ಬಿಬಿಎಂಪಿ ಕಸಕ್ಕೂ ಟ್ಯಾಕ್ಸ್ ಕೊಡಬೇಕು, ಮತ್ತೊಂದ್ ಕಡೆ ನಮ್ಮ ಸ್ವಂತ ಜಾಗದಲ್ಲಿ ಪಾರ್ಕಿಂಗ್ ನಿಲ್ಲಿಸಿದ್ರು ಟ್ಯಾಕ್ಸ್ ಕೊಡಬೇಕು. ಹೀಗಾಗಿ ಸರ್ಕಾರ ನಿರ್ಧಾರವನ್ನ ಬೇಗ ಹಿಂಪಡಿಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಈ ಸಂಘಟನೆಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತೀವಿ, ಸರ್ಕಾರದವರು ಧಿಕ್ಕಾರ ಕೂಗ್ತು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.